ನಮಸ್ಕಾರ. ಇವತ್ತು ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ಒಂದು ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ನಿಮ್ಮ ಬಾಲ್ಯ ಜೀವನ, ನೀವು ಹುಟ್ಟಿದ್ದೆಲ್ಲಿ, ಬೆಳೆದದ್ದೆಲ್ಲಿ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ನಿಮ್ಮ ಬಂಧುಗಳು, ಹಿರಿಯರು, ನಿಮ್ಮ ಫ್ರೆಂಡ್ಸು, ಸ್ಕೂಲ್ ಟೀಚರ್ಸು, ಹೀಗೆ ನಿಮ್ಮ ಬಾಲ್ಯ ಜೀವನ, ನಿಮ್ಮ ಯೌವನದ ಜೀವನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನಮಸ್ತೆ ಎಲ್ಲರಿಗೂ. ನಾನು ಸುಶೀಲಾ ನಾಗಭೂಷಣ್. ನಾನು ಹುಟ್ಟಿದ್ದು 1945ನೇ ಇಸವಿ, ಚಾಮರಾಜನಗರ ಡಿಸ್ಟಿಕ್ಟ್ ಕಾಗಲವಾಡಿ ಎಂಬ ಹಳ್ಳಿಯಲ್ಲಿ ಹುಟ್ಟಿದ್ದು. ಬೆಳೆದದ್ದು ಚಾಮರಾಜನಗರದಲ್ಲಿ. ಅಂದರೆ ಅಲ್ಲಿಗೆ ನಮ್ಮ ತಂದೆ ಒಂದು ವೃತ್ತಿ ಜೀವನ ಆರಂಭಿಸಿ ಯಾವುದೋ ಒಂದು ಫರ್ಮಲ್ಲಿ ಕೆಲಸ ಮಾಡ್ತಾಯಿದ್ರು. ವೈದ್ಯಕೀಯ ವೃತ್ತಿನೇ. ಕೆಲವು ಮನೆಗಳಿಗೆ ಹೋಗಿ ಔಷಧಿನೂ ಕೊಡ್ತಿದ್ರು. ಹಾಗಾಗಿ ನಮ್ಮ ಗದ್ದೆ ಎಲ್ಲ ಇತ್ತು, ಗದ್ದೆ ತೋಟ, ಅದರಿಂದೆಲ್ಲ ಬರೋ ಒಂದು ಸಂಪತ್ತು ಎಲ್ಲ ಅನುಭವಿಸ್ಕೊಂಡು ಖುಷಿಯಾಗಿದ್ದರು. ನಾವು ನಮ್ಮ ತಂದೆಗೆ 5 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಎಲ್ಲರೂ ಸಾಕಷ್ಟು ಎಜುಕೇಷನ್ ಕೊಡಿಸಿದ್ದಾರೆ. ಅಂದರೆ ಪ್ರಾರಂಭದಲ್ಲಿ ಎಲ್ರಿಗೂ ಮಿಡ್ಲ್ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ವಿದ್ಯಾಭ್ಯಾಸ ಕೊಡಿಸಿದ್ರು. ಅದರಲ್ಲೇ ನಾವು ತೇರ್ಗಡೆ ಆಗಿ ಜೊತೆಗೆ ಸಂಗೀತ, ಅದನ್ನು ಮತ್ತು ಹಿಂದಿ, ಈ ಥರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲೂ ಭಾಗವಹಿಸುವುದು, ಸ್ಕೂಲ್ ಫಂಕ್ಷನ್ಗಳಲ್ಲಿ, ಅದು ಎಲ್ಲ ನಾವು ಮುಂದಾಗಿದ್ವಿ. ಹಾಗಾಗಿ ನಮಗೆ ಕೂಡು ಕುಟುಂಬ ಒಂದು ತುಂಬ ನೆನೆಸ್ಕೊಳ್ಳುವಂಥ ಜೀವನವನ್ನು ಕೊಟ್ಟಿದೆ. ಇವತ್ತಿಗೂ ನಾವು ಆ ಕುಟುಂಬವನ್ನು ನೆನೆಸ್ತಾ ಇರ್ತೀವಿ. ನನಗೆ 3 ಜನ ಚಿಕ್ಕಪ್ಪಂದರು, ನಮ್ಮ ತಂದೆ ಹುಟ್ಟಿದವ್ರ ಜೊತೆಯಲ್ಲಿ 3 ಜನ ಚಿಕ್ಕಪ್ಪಂದರು, ಒಬ್ಬ ಅತ್ತೆ, ಸೋದರತ್ತೆ. ಎಲ್ಲ ನಾವು ಪಕ್ಕದಲ್ಲೇ ಇದ್ವು. ಎಲ್ಲ ಒಂದೇ ಮನೆಯ ರೀತಿ ಇದ್ವು. ಆ ಥರ ನಾವು ಬೇರೆ ಅಂತಾನೆ ಅಂದ್ಕೊಂಡಿರಲಿಲ್ಲ. ನಮ್ಮ ಚಿಕ್ಕಪ್ಪಂದ್ರುಗಳು ಅಷ್ಟೇ, ನಮ್ಮ ತಂದೆನೂ ಅಷ್ಟೇ. ಆ ಮಕ್ಕಳು ಈ ಮಕ್ಕಳು ಎಲ್ಲ ಒಂದೇ ಏರಿಯಾದಲ್ಲಿ ಪಕ್ಕದಲ್ಲೇ ಇದ್ವು. ಹಾಗಾಗಿ ನಮ್ಮ ಹೈಸ್ಕೂಲ್ ಜೀವನ ಪ್ರಾರಂಭ ಆಯಿತು. ಮುನಿಸಿಪಲ್ ಹೈಸ್ಕೂಲ್ ಚಾಮರಾಜನಗರದಲ್ಲಿ. ಅಲ್ಲಿ ನಾನು ಹಿಂದಿ ಲೆಕ್ಕದಲ್ಲಿ ಸ್ವಲ್ಪ ಹಿಂದುಳಿದದ್ದು, ಸ್ವಲ್ಪ ಕಮ್ಮಿ ನನಗೆ ಜ್ಞಾನ. ಹಾಗಾಗಿ ನಾನು ಹಿಸ್ಟ್ರಿ, ಹಿಂದಿ ತೊಗೊಂಡೆ. ಆದ್ದರಿಂದ ಹಿಂದಿ ಮೇಲೆ ಒಲವು ಜಾಸ್ತಿ ಆಯಿತು ನನಗೆ. ಹಿಂದಿ ತೊಗೊಂಡು ಫಸ್ಟ್ ಕ್ಲಾಸಲ್ಲಿ ತೇರ್ಗಡೆ ಬಂದೆ, ಈಚೆ ಬಂದ ಮೇಲೆ ನನಗೆ ಅಲ್ಲಿಗೆ ಒಂದು ಹೈಸ್ಕೂಲ್ನ ವಿದ್ಯಾಭ್ಯಾಸ ಮುಗಿದ ಮೇಲೆ ಮನೆಯವ್ರಿಗೆ ಎಲ್ರಿಗೂ ಇರುತ್ತಲ್ಲ ಚಿಂತೆ, ಮದುವೆ ಮಾಡಬೇಕು ಅನ್ನುವ, ಮುಂದೆ ಓದೋದು ಬೇಡ, ಇವಳಿಗೆ ಮದುವೆ ಮಾಡಬೇಕು ಅಂತ ನಮ್ಮ ತಂದೆ ಶುರು ಮಾಡಿದ್ರು. ಹುಡುಕಾಟನ ನಡೆಸಿದ್ರು. ಆದರೆ ಅಲ್ಲಿ ಯಾವುದೂ ಸರಿ ಹೋಗಲಿಲ್ಲ. ಆಮೇಲೆ ನಮ್ಮ ಸೋದರ ಮಾವ ಇದಕ್ಕೆ ಅವರು ತಮ್ಮನೇ ಕರ್ಕೊಂಡು ಹೋಗಿ ಇಲ್ಲಿ ಸ್ವಲ್ಪ ಅವಳಿಗೆ ಹೈಸ್ಕೂಲ್ TCH ಮಾಡಿಸ್ಬೇಕು ಅನ್ನುವ ಒಂದು ಅಭಿಪ್ರಾಯದಿಂದ ಇತ್ತು ಅವರಲ್ಲಿ. ಆದರೆ ನಮ್ಮ ತಂದೆಯವರಿಗೆ ಇಷ್ಟ ಇರಲಿಲ್ಲ. ಆಗ ಜನಗಳು ಏನು ಅಂದ್ಕೊಂಡ್ಬಿಡ್ತಾರೋ, ಮದುವೆ ಆಗದೆ ಹೋದರೆ ಅನ್ನುವ ಸ್ಥಿತಿಲಿತ್ತು ಜನಗಳಲ್ಲಿ. ಇನ್ನೂ ಮದುವೆ ಮಾಡಿಲ್ವಾ, 18 ವರ್ಷಕ್ಕೆ ಮದುವೆ ಮಾಡಿಲ್ವಾ ಅಂತ ಕೇಳೋರು. ಅವ್ರಿಗೆ ಒಂಥರ ಮುರ್ಸ ಆಗ್ಬೋದು. ಬೇಡ ಅಂತ ಹುಡುಕಕ್ಕೆ ಶುರು ಮಾಡಿದ್ರು. ಆವಾಗ ನಮ್ಮ ಸೋದರ ಮಾವನ ಮುಖಾಂತರ ಹುಡುಕಾಟ ಶುರುವಾಯಿತು. ಈ ಸಿಂಧುವಳ್ಳಿ ಶೇಷಗಿರಿರಾಯರ ಮಗನ್ನ ಕೊಡ್ಬೋದು ಅವನಿಗೆ ಅಂತ ತೀರ್ಮಾನ ಮಾಡಿದ್ರು. BSc B.Ed ಮಾಡಿದ್ದಾನೆ ಹುಡುಗ, KSRTCಯಲ್ಲಿ ಕೆಲಸದಲ್ಲಿದ್ದಾನೆ. ಇನ್ಯಾಕೆ ನಾವು ಹಿಂದೂ ಮುಂದೆ ನೋಡೋದು, ಮಾಡೋಣ ಅಂತ ನಮ್ಮ ಮಾವ ಶುರು ಮಾಡಿದ್ರು. ಹಾಗಂತ 1964ನೇ ಇಸವಿ ಅಕ್ಟೋಬರ್ 30ನೇ ತಾರೀಕು ನಂಜನಗೂಡಿನಲ್ಲೇ ನಮ್ಮ ವಿವಾಹ ನಡೆಸಿದರು. ಇಲ್ಲಿಗೆ ನನ್ನ ಬಾಲ್ಯ ಜೀವನ ಮುಗಿಯಿತು. ಇನ್ನು ಮುಂದೆ ನಾನು ಕಾಲಿರಿಸಿದ್ದು ಬೇರೆ ಮನೆಗೆ ನಮ್ಮದಾಗಿಸಿಕೊಳ್ಳುವ
ಆ ಮನೆ ನನ್ನದಾಗಿಸಿಕೊಳ್ಳುವ ಒಂದು ಹಂಬಲದಿಂದ ಹೆಜ್ಜೆ ಇಟ್ಟು ಮುಂದೆ ಹೋದೆ. ಇವಾಗ ನಿನ್ನ ಫ್ರೆಂಡ್ಸು, ನಿನ್ನ ಕ್ಲಾಸ್ಮೇಟ್ಸು ಯಾರು ಇನ್ನೂ ಪರಿಚಯದಲ್ಲಿದ್ದಾರಾ? ಹಾಂ, ಇದ್ದಾರೆ. ಎಲ್ಲ ನನ್ನ ಹೈಸ್ಕೂಲ್ ಗೆಳತಿಯರು, ಬಾಲ್ಯದ ಗೆಳತಿಯರೇ ಜಾಸ್ತಿ. ಸರೋಜ ಅವಳು ಈಗಿಲ್ಲ. ರುಕ್ಮಿಣಿ ನನ್ನ ಆಪ್ತ ಗೆಳತಿ. ಹೀಗೆ ಒಬ್ಬರ ಇಬ್ಬರ ನನಗೆ ರಾಧಾ, ಭಾಗ್ಯ, ನಾಯ್ಡು ಮನೆ ರಾಧಾ ಅಂತ ಒಂಥರ ನಾವು ಮನೆಗೆ ಎಷ್ಟೋ ಸರಿ ಹೇಳ್ದೇನೆ ಅವ್ರ ಜೊತೆ ಅದು ಇದು ಮಾತಾಡೋದು, ಆಟ ಆಡೋದು. ಬಿದ್ದರೆ ಹೇಳ್ತಾನೂ ಇರಲಿಲ್ಲ ಮನೆಯಲ್ಲಿ, ಎಲ್ಲೋ ಹೋಗಿ ಬಿದ್ದು ಬಂದೆ ಇಲ್ಲಿ ಅಂತಾರೆ ಅಂತ. ಭಾಳ ಚೆನ್ನಾಗಿತ್ತು ನಮ್ಮ ಗೆಳತಿಯರಿಗೆ. ಎಷ್ಟೋ ಜನ ಇಲ್ಲ ಹಾಗೆ ನೋಡ್ಕೊಂಡು. ನನಗೀಗ 80 ವರ್ಷ, ಆದರೆ ಎಷ್ಟೋ ಜನ ಮಧ್ಯದಲ್ಲಿ ಹೋಗ್ಬಿಟ್ಟಿದ್ದಾರೆ ಗೆಳತಿಯರು. ಆದರೂ ನೆನಪಲ್ಲಿ ಎಲ್ಲ ಇದ್ದಾರೆ. ನನ್ನ ನೆನಪಲ್ಲಿ ಎಲ್ಲ ಇದ್ದಾರೆ. ಎಲ್ಲ ಗೆಳತಿಯರು ನನಗೆ ಒಂದು 8-10 ಜನ ಗೆಳತಿಯರು ಯಾವಾಗ ನನಗೆ ನೆನಪಾಗ್ತಾ ಇರುತ್ತೆ. ಅಯ್ಯೋ, ಅವ್ರ ಜೊತೆ ಹಂಗಿದ್ದಲ್ವ, ಹಿಂಗಿದ್ದಲ್ವ. ನಮಗೇನು ಒಡವೆ ಬೇಡ, ವಸ್ತು ಬೇಡ, ಆಟ ಬೇಕು. ಎಲ್ಲಾದರೂ ಹೋಗಬೇಕು ಅಂದರೆ ಜೊತೆಯಲ್ಲಿ ನಡ್ಕೊಂಡು ಹೋಗಬೇಕು, ನಡ್ಕೊಂಡು ಬರಬೇಕು ಅಷ್ಟೇ. ನಾವು ಯಾವಾಗ ಸೌಕರ್ಯ ಇದ್ದಿದ್ದೇ ಅಷ್ಟು. ಅದಕ್ಕೆ ಒಪ್ಪಿದ್ರೆ ಸಾಕು. ಮನೆಯವರು ಕಳಿಸಿದ್ರೆ, ಮನೆ ಬಿಟ್ಟು ಎಲ್ಲಿ ಹೋಗ್ತೀಯಾ ಅಂತನ್ನೋರು. ಹಿಂದಿ ಕ್ಲಾಸ್ಗೆ ಹೋಗೋದು ಅಂದರೆ ಸಂಭ್ರಮ ನಮಗೆ. ಸಂಜೆ ಹೋಗಿ ಈ ಕ್ಲಾಸ್ ಮುಗಿಸ್ಕೊಂಬಂದು ಅಲ್ಲಿಂದ ಒಂದು ಪ್ರವೇಶಿಕವರೆಗೆ ಎಕ್ಸಾಮ್ಗಳು ಬರೆದು ನಾವು ತೇರ್ಗಡೆ ಹೊಂದಿ ಖುಷಿಪಟ್ಟು ಇವತ್ತಿಗೂ ಆ ಕ್ಲಾಸ್ ನೆನೆಸ್ಕೊಂಡ್ರೆ, ಆ ಬಿಲ್ಡಿಂಗ್ ನೆನೆಸ್ಕೊಂಡ್ರೆ ನಮ್ಮ ಬಾಲ್ಯ ಎಷ್ಟು ಸುಮಧುರವಾಗಿತ್ತು. ಇನ್ನು ನಿಜವಾಗ್ಲೂ ನಾವು ಎಂಥ ಪುಣ್ಯಶಾಲಿಗಳು. ತಂದೆ ತಾಯಿ, ಚಿಕ್ಕಪ್ಪ, ಅತ್ತೆ, ಹೀಗೆ ಎಲ್ಲ ಸೋದರ ಮಾವ, ಬಂಧು ಬಳಗ ಎಲ್ಲ ತುಂಬ ಪ್ರೀತಿಯಿಂದ ನೋಡೋರು. ಏನೇನು ಆಟ ಆಡ್ತಾ ಇದ್ರಿ? ನಾವು ಜಾಸ್ತಿ ಆಟ ಆಡ್ತಾ ಇದ್ದಿದ್ದು ರನ್ನಿಂಗ್ ರೇಸ್, ಕುಂಟೆಬಿಲ್ಲೆ, ಆವಾಗ ಹಗ್ಗ ಆಟ. ಇದೇ ಹೈಸ್ಕೂಲಲ್ಲೂ ನಾನು ರನ್ನಿಂಗ್ ರೇಸಲ್ಲಿ ಯಾವಾಗಲೂ ನನಗೆ ಫಸ್ಟ್ ಪ್ರೈಸ್ ಬರ್ತಾಯಿತ್ತು. ಡ್ರಿಲ್ ಮಾಸ್ಟರ್ ಹೇಳೋರು ವರದರಾಜನ್ ಅಂತ ಇದ್ದರು. ಯಾವಾಗಲೂ ಅನಂತರಾಮಯ್ಯನವ್ರು, ನಮ್ಮ ಚಿಕ್ಕಪ್ಪ ಅನಂತರಾಮಯ್ಯ ಅಂತ, ಅವಳು ನಿಮ್ಮ ಅಣ್ಣನ ಮಗಳಿಗೆ ಪ್ರೈಸ್ ಬರುತ್ತೆ ರನ್ನಿಂಗ್ ರೇಸಲ್ಲಿ. ಓಡೋದ್ರಲ್ಲಿ ನನಗೆ ಸ್ವಲ್ಪ ಆಸಕ್ತಿ ಇತ್ತು. ಮಾತು ಅಷ್ಟು ತುಂಬ ಜಾಸ್ತಿ ತೊಡಗಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಬಂದ ಮೇಲೆ ಮನೆಗೆ ಬೆಳಗ್ಗೆ 7ರಿಂದ 12 ಗಂಟೆವರೆಗೆ ಸ್ಕೂಲು. ಅಲ್ಲಿಂದ ಬಂದು ಸ್ವಲ್ಪ ಊಟ ತಿಂಡಿ ಮುಗಿಸ್ಕೊಂಡು ಮನೆ ಕೆಲಸಗಳಲ್ಲಿ ಭಾಗಿಯಾಗೋದು. ತಂಗೀರು ಇರ್ತಾಯಿದ್ರು ನಮಗಿಂತ ಚಿಕ್ಕವರು, ಅವ್ರನ್ನ ನೋಡ್ಕೊಳ್ಳೋದು. ಹೀಗೆ ತಿರ್ಗಾಡಿ ನಮ್ಮ ರೋಡಲ್ಲೇ ಒಂದಿಬ್ಬರು ಫ್ರೆಂಡ್ಸ್ ಇದ್ದರು, ವಿಶಾಲ, ಶ್ರೀನಿವಾಸು ಅಂತ. ನಾವೆಲ್ಲ ಸೇರಿಕೊಂಡು ಮಾತು, ನೀರು ಸೇದು, ನೀರು ಬಾವಿ ತೆಗಿಬೇಕಾಗಿತ್ತು, ಅದೆಲ್ಲ ತೆಗೆಯೋದು. ಹೀಗೆ ನಮ್ಮದು ಹೂ ಪಿಕ್ ಮಾಡೋದು, ಗಿಡಗಳನ್ನು ಬೆಳೆಸೋದು ಒಂದು ಹವ್ಯಾಸ ಆಗಿತ್ತು. ಪರಂಗಿ ಗಿಡಗಳನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಹಣ್ಣುಗಳು ಬಿಡ್ತಾಯಿತ್ತು. ನಮಗೊಂದು ಖುಷಿ, ನಾನು ಹಾಕಿದ ಗಿಡದಲ್ಲಿ ಇಷ್ಟೊಂದು ಚೆನ್ನಾಗಿ ಬಿಟ್ಟಿದೆ ಅಂತ. ನಮ್ಮ ಚಿಕ್ಕಮ್ಮ ಅವರು ಅಷ್ಟೇ, ಗಿಡಗಳು ಬೆಳೆಸೋದ್ರಲ್ಲಿ ತುಂಬ ಪ್ರವೀಣೆ. ಮನೆ ಕೆಲಸದ ಜೊತೆಗೆ ಅವರು ಅದರಲ್ಲಿ ನನಗೆ ಇಷ್ಟವಾದದ್ದು. ಯಾವಾಗಂದ್ರೆ ಅವಾಗ ಹೋಗಿ, ಈಗ ನನಗಲ್ಲ, ಹೋಗಿ ಅವ್ರ ಮನೆ ಒಳಗಡೆ ಕೂತ್ಕೊಂಡು ಬರ್ಬೋದಾಗಿತ್ತು. ಆ್ಯಕ್ಚುಲಿ ನನಗೆ ಟೈಲರಿಂಗ್ ಮೇಲೆ ಆಸಕ್ತಿ ಇವತ್ತು. ಆದರೆ ಆ ಮಿಷನ್ ತೊಳೆಯೋದನ್ನು ನಮ್ಮ ಚಿಕ್ಕಪ್ಪ ಕಳಿಸ್ಕೊಟ್ರು. ಅದಕ್ಕೆ ನೀ ಚಿಕ್ಕವಳು, ನಿಂಗೆ ಬರಲ್ಲ, ನೀನು ಮುಟ್ಟಬೇಡ, ನನ್ನ ಮಿಷನ್ ಹಾಳಾಗತ್ತೆ ಅಂತ ಹೇಳ್ತಾ ಇರಲಿಲ್ಲ. ಕಲ್ತ್ಕೋ, ಹೀಗಲ್ಲ, ಹೀಗೆ ಮಾಡಬೇಕು, ಹೀಗೆ ಕತ್ರಿ ಹಿಡಿಬೇಕು ಅಂತ. ನನಗೆ ಆ ಒಂದು ಪ್ರೀತಿನೂ ಇದೆ. ಈಗಲೂ ನನ್ನ ರೂಮಲ್ಲಿ ಒಂದು ಮಿಷನ್ ಇಟ್ಕೊಂಡಿದ್ದೀನಿ. ಅದೇನು ಒಲವು ನನಗೆ ಅದರಲ್ಲಿ ಅಷ್ಟು. ಸರಿ, ಒಳ್ಳೆಯದು.